ಎಲ್ಲರಿಗೂ ನಮಸ್ಕಾರ. ವೈದ್ಯಕಥನದ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಟ್ರೋಕ್ ಇನ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿಯರಲ್ಲಿ ಸ್ಟ್ರೋಕ್ ಬಗ್ಗೆ ನಾವು ಹಿಂದಿನ 3 ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಅದರ ಗುಣಲಕ್ಷಣಗಳ ಏನು, ಸ್ಟ್ರೋಕ್ ಅಂದರೇನು, ಗರ್ಭಿಣಿಯರಲ್ಲಿ ಸ್ಟ್ರೋಕ್ ಉಂಟಾದರೆ ತಕ್ಷಣ ಎಲ್ಲಿ ಹೋಗಬೇಕು, ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಕರೆದೊಯ್ಯಬೇಕು ಎನ್ನುವುದರ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಡಾಕ್ಟರ್ ರೂಪಾ, ನರರೋಗ ತಜ್ಞರು, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವರು ಸ್ಟ್ರೋಕ್ ಆದರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ಸ್ಟ್ರೋಕ್ ಲಕ್ಷಣ ಕಂಡು ಬಂದಲ್ಲಿ ಏನು ಪರೀಕ್ಷೆಗಳು ಮಾಡಬೇಕು ಅನ್ನೋದು ಒಂದು ವಿಚಾರ. ಸೊ ಏನೇನು ಪರೀಕ್ಷೆ ಮಾಡಬೇಕು, ಈಗ ಯಾವುದು ಸೇಫ್, CT ಸೇಫಾ, MRI ಸೇಫಾ, ಯಾವುದು ಸೇಫು, ಯಾವ ಪರೀಕ್ಷೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸ್ಟ್ರೋಕ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ನಾನು ಈಗಾಗಲೇ ಹೇಳಿದಾಗೆ 2 ವಿಧ, ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಮತ್ತೆ ಹ್ಯಾಮರೇಜಿಕ್ ಸ್ಟ್ರೋಕ್, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗ್ತಕ್ಕಂಥದ್ದು ಮತ್ತೆ ರಕ್ತ ಸ್ರಾವದಿಂದ ಆಗ್ತಕ್ಕಂಥದ್ದು. ಸೊ ಇದನ್ನ ಹೇಗೆ ಪತ್ತೆ ಹಚ್ಚೋದು ಅಂದ್ರೆ MRI ಬ್ರೈನ್ ಮಾಡಿಸೋದ್ರಿಂದ. MRI ಬ್ರೈನ್ ಅದು ಯಾವಾಗಲೂ ಸುರಕ್ಷಿತ, ಗರ್ಭಾವಸ್ಥೆಯಲ್ಲಿ ಅದು ಸುರಕ್ಷಿತವಾಗಿರುತ್ತೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಇದು ರಕ್ತ ಹೆಪ್ಪುಗಟ್ಟಿರೋದು, ಯಥಾ ಪ್ರಕಾರ ಅದು ರಕ್ತಸ್ರಾವ ಆಗಿರೋದು ಅಂತ ಹೇಳ್ಬಿಟ್ಟು. ಈಗ ಒಂದ್ ವೇಳೆ ಅವ್ರಿಗೆ CT ಪರ್ಫ್ಯೂಷನ್ಸ್ ಮಾಡ್ಬೇಕಾಗಿ ಬಂತು, ಯಾವುದೋ ಒಂದು ಕಾರಣಕ್ಕೆ, ಈಗ ರಕ್ತಸ್ರಾವ ಆಗಿದೆ, ಆ ಕಾರಣಕ್ಕೆ ಬೇರೆ ಏನಾದ್ರು ಅನಿರೋಸಮ್ಸ್ ಇದೆ, ಆತರ AV ಮಾಲ್ಫಾರ್ಮೇಷನ್ಸ್ ಇದೆ, ಇದನ್ನೆಲ್ಲ ನಾವು CT ಪರ್ಫ್ಯೂಷನ್ಸ್ ಮಾಡ್ಬೇಕಾಗಿ ಬಂದಾಗ ಆ ಸ್ಕ್ಯಾನ್ಗಳಲ್ಲಿ ಏನು ಕಾಂಟ್ರಾಸ್ಟ್ ಏಜೆಂಟ್ಸ್ ನ ಯೂಶಲಿ ಅವಾಯ್ಡ್ ಮಾಡ್ತೀವಿ. ಬಟ್ ಒಂದ್ ವೇಳೆ ಕಾಂಟ್ರಾಸ್ಟ್ ಯೂಸ್ ಮಾಡಬೇಕಾದ್ರೂ ಅದಕ್ಕೆ ಐಡೋನೇಟೆಡ್ ಕಾಂಟ್ರಾಸ್ಟ್ ಏಜೆಂಟ್ಸ್ ನಾವು ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ನಾವು ಸಹಜವಾಗಿ ಯೂಸ್ ಮಾಡ್ತಕ್ಕಂಥದ್ದು ಗ್ಯಾಡೋಲಿನಿಯಂ ಅಂತ ಏನ್ ಹೇಳ್ತೀವೋ ಕಾಂಟ್ರಾಸ್ಟ್ ಏಜೆಂಟ್, ಅದನ್ನ ಕಾಂಟ್ರಾ ಇಂಡಿಕೇಟೆಡ್, ಅಂದ್ರೆ ಇದನ್ನ ಉಪಯೋಗಿಸಬಾರ್ದು ಅಂತ. ಸೊ ಈ ಸ್ಟೇಜ್ ಅಲ್ಲಿ ತುಂಬಾ ರಿಸ್ಕ್ ಆಗಿರುತ್ತೆ. MRI ಮೂಲಕ ಪತ್ತೆ ಹಚ್ಚಿದ ಮೇಲೆ ಈಗ ಕೆಲವೊಂದು ರಕ್ತ ಪರೀಕ್ಷೆಗಳು ಮಾಡಬೇಕಾಗುತ್ತೆ, ಬೇಸಿಕ್ ರಕ್ತ ಪರೀಕ್ಷೆಗಳು, CBC, ಸೀರಮ್ ಕ್ರಿಯಾಟಿನಿನ್, LFT, ಆಮೇಲೆ ಶುಗರ್ ಪರೀಕ್ಷೆ, ಈ ತರದೆಲ್ಲ ಬೇಸಿಕ್ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ ನಂತರ, MRI ಮಾಡಿದ ನಂತರ ಇದನ್ನ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ನಾನು 2 ವಿಧದ ಟ್ರೀಟ್ಮೆಂಟ್ ಇದೆ. ಒಂದು ಕರಗಿಸೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತಕ್ಕಂಥದ್ದು, ಇನ್ನೊಂದು ಅದು ರಕ್ತ ಕ್ಲಾಟ್ ಆಗಿರೋದನ್ನ ಪ್ರೊಸೀಜರ್ ಮೂಲಕ, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೇವೆ, ಅದು ಕ್ಲಾಟ್ ನ ಅಲ್ಲಿ ಹೋಗಿ ಪ್ರೊಸೀಜರ್ ಮಾಡಿ ಆ ಕ್ಲಾಟ್ ನ ತೆಗೆಯತಕ್ಕದ್ದು. ಸೊ ವಿಚ್ ಇಸ್ ಸೇಫ್ ಅಂದ್ರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಇಸ್ ಆಲ್ವೇಸ್ ಸೇಫ್. ಯಾಕೆ ಅಂತ ಹೇಳಿದ್ರೆ, ಈಗ ನಾವು IV ಥ್ರಾಂಬೋಲೈಸಿಸ್ ಏನ್ ಕೊಡ್ತೀವೋ, ಆರ್ಟಿಪ್ಲೇಸ್, ಟೆಂಟಿಪ್ಲೇಸ್, ಅದರಲ್ಲಿ ಸಿಸ್ಟಮಿಕ್ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ತಾಯಿಗೆ ಮತ್ತೆ ಮಗುವಿಗೆ ಸ್ವಲ್ಪ ಹಾನಿಕಾರಕ ಆಗಿರುತ್ತೆ. ಸೊ ಕೆಲವೊಂದು ಸೆಲೆಕ್ಟೆಡ್ ಪೇಷಂಟ್ಸ್ ಅಲ್ಲಿ ಕೊಡ್ಲೇಬೇಕಾದ ಪರಿಸ್ಥಿತಿ ಬಂದಾಗ ರಿಸ್ಕ್ ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ನಿರ್ಧಾರ ತಗೋಬೇಕಾಗತ್ತೆ. ಬಟ್ ಸೇಫೆಸ್ಟ್ ಇಸ್ ಆಲ್ವೇಸ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ. ಸೊ ಇದ್ರ ನಂತರ ಈಗ ನಮ್ಗೆ ಗೊತ್ತಿರುತ್ತೆ, ಯಾರಲ್ಲಿ ಕಾಮನ್ ಆಗಿ ಗರ್ಭಾವಸ್ಥೆಯಲ್ಲಿ ಈ ಪ್ರೀ ಎಕ್ಲಾಂಪ್ಷಿಯಾ, ಹೆಪ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವೋ, ಈ ಗರ್ಭಾವಸ್ಥೆಯಲ್ಲಿ ಆಗ್ತಕ್ಕಂಥ ರಿಸ್ಕ್. ಸೊ ಇದರಲ್ಲಿ BP ಹೆಚ್ಚಳ, ರಕ್ತದೊತ್ತಡದ ವ್ಯತ್ಯಾಸಗಳಾಗ್ತಾ ಇರುತ್ತೆ, ರಕ್ತದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥವರಲ್ಲಿ ಈ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ MRI ಮಾಡಿ ಪತ್ತೆ ಹಚ್ಚಿ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಿ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸೂಕ್ತ. ಸೊ ಒಂದ್ ವೇಳೆ ಇದರಲ್ಲಿ ಬ್ಲೀಡಿಂಗ್ ಆಗಿದೆ, ರಕ್ತ ಹೆಪ್ಪುಗಟ್ಟಿಲ್ಲ, ರಕ್ತಸ್ರಾವ ಆಗಿದೆ ತಲೆಯಲ್ಲಿ ಅಂತ ಬಂದಾಗ ನಾವು CT ಪರ್ಫ್ಯೂಷನ್ಸ್ ಮಾಡಿ ಏನ್ ಕಾರಣದಿಂದ ರಕ್ತಸ್ರಾವ ಆಗಿದೆ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಒಂದೇನಂದ್ರೆ ಅದರಲ್ಲಿ ನಾವು ಏನದು ಅನಿರೋಸಮ್ಸ್ ಅಂತ ಏನು ಹೇಳ್ತೀವೋ, ರಕ್ತನಾಳದ ಅನಿರೋಸಮ್ಸ್ ಅಥವಾ AV ಮಾಲ್ಫಾರ್ಮೇಷನ್ಸ್, ಈ ತರ ಏನಾದ್ರೂ ರಕ್ತನಾಳಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಕಾಯಿಲೆಗಳಿಂದ ರಕ್ತಸ್ರಾವ ಆಗಿದ್ರೆ ಅವಾಗ CT ಪರ್ಫ್ಯೂಷನ್ ಆಲ್ವೇಸ್ ಹ್ಯಾವ್ ಟು ಬಿ ಚೂಸನ್. ಅದರಲ್ಲೂ ಕೂಡ ಕಾಂಟ್ರಾಸ್ಟ್ ಏಜೆಂಟ್ಸ್ ನ, ಐಡೋನೇಟೆಡ್ ಕಾಂಟ್ರಾಸ್ಟ್ ಏಜೆಂಟ್ಸ್ ಆರ್ ಬೆಟರ್. ಮತ್ತೆ ಅದು ಶೀಲ್ಡಿಂಗ್ ಯೂಸ್ ಮಾಡಿ, ಲೆಡ್ ಶೀಲ್ಡಿಂಗ್ ಅಂತ ಯೂಸ್ ಮಾಡ್ತಾರೆ, ಶೀಲ್ಡ್ ಅದನ್ನ ಬೇಬಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಶೀಲ್ಡಿಂಗ್ ಯೂಸ್ ಮಾಡಿ CT ಪರ್ಫ್ಯೂಷನ್ಸ್ ಮಾಡಿ ಚಿಕಿತ್ಸೆ ಕೊಡೋ ಅವಶ್ಯಕತೆ ಇರುತ್ತೆ. ಸೊ ಇದು ಈಗ ಟ್ರೀಟ್ಮೆಂಟ್, ಚಿಕಿತ್ಸೆ ಆಯ್ತು, ಅಕ್ಯೂಟ್ ಟ್ರೀಟ್ಮೆಂಟ್, ಇದು ಹೇಳಿದೆಲ್ಲ ಅಕ್ಯೂಟ್ ಟ್ರೀಟ್ಮೆಂಟ್. ಇನ್ನೊಂದೇನಂದ್ರೆ ಈಗ ಸೆಕೆಂಡರಿ ಪ್ರಿವೆನ್ಷನ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ರು. ಹಾಗೆ ಈಗ ಒಂದ್ಸರಿ ಸ್ಟ್ರೋಕ್ ಆಗಿದೆ, ಅವ್ರನ್ನ ಮತ್ತೆ ಇನ್ನೊಂದ್ಸರಿ ಸ್ಟ್ರೋಕ್ ಆಗಬಾರ್ದು ಅಂತ ಮಾಡ್ಬೇಕಾದ್ರೆ ಲೋ ಡೋಸ್ ಆಸ್ಪ್ರಿನ್ ಅಂತ ಏನಿರುತ್ತೋ ನಾವು ಲೋ ಡೋಸ್ ಆಸ್ಪ್ರಿನ್ ಕೊಡ್ತಾ ಹೋಗ್ತೀವಿ. ಮತ್ತೆ ಇನ್ನು 2 ವಿಧದ, ಅದೇನದು ಕ್ಲೋಪಿಡೋಗ್ರಿಲ್ ಅಥವಾ ಬೇರೆ ಓರಲ್ ಆಂಟಿಕಾಗ್ಯುಲೆಂಟ್ಸ್, ಯೂಶಲಿ ಕಾಂಟ್ರವರ್ಷಿಯಲ್ ಎವಿಡೆನ್ಸಸ್ ಇದೆ, ಬಟ್ ತುಂಬಾ ಸೇಫ್ ಏನಂತ ಹೇಳಿದ್ರೆ ಲೋ ಡೋಸ್ ಆಸ್ಪ್ರಿನ್ ಕೊಡ್ತಾ ಹೋಗೋದು. ಒಂದ್ ವೇಳೆ ಅವಶ್ಯಕತೆ ಬಿದ್ದರೆ, ಈಗ ಕಾರ್ಡಿಯೋ ಎಂಬೋಲಿಕ್ ಸ್ಟ್ರೋಕ್ ಆಗಿ ಅದು ಅವಶ್ಯಕತೆ ಇದೆ ಅಂತ ಹೇಳಿದಾಗ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಥವಾ ಅನ್ಫ್ರಾಕ್ಷನೇಟೆಡ್ ಹೆಪಾರಿನ್ ಯೂಸ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ ಅಂಥ ಮಹಿಳೆಯರಿಗೆ.
ಈಗ ಒಂದ್ ವೇಳೆ ರಕ್ತಸ್ರಾವ ಆಗಾದ್ಮೇಲೆ ಅದನ್ನ ಆಪರೇಷನ್ ಮಾಡ್ಬೇಕಂದಾಗೂ ಕೂಡ ಅದು ತುಂಬಾ ರಿಸ್ಕ್ ಆಗಿರುತ್ತೆ. ಮೆಟರ್ನಲ್ ರಿಸ್ಕ್ ಮತ್ತೆ ಫೀಟಲ್ ರಿಸ್ಕ್ ಎರಡು ಎಕ್ಸ್ಪ್ಲೇನ್ ಮಾಡಿ ಆ ತರ ಸರ್ಜರಿ ಅವಶ್ಯಕತೆ ಬಿದ್ದರೆ ಮಾಡಬೇಕಾಗುತ್ತೆ. ಒಂದ್ ವೇಳೆ ಮುಂಚಿತವಾಗಿ ಅವರಿಗೆ ಸ್ಟ್ರೋಕ್ ಆಗಿತ್ತು, ದೊಡ್ಡ ಸ್ಟ್ರೋಕ್ ಆಗಿ ಅದು ಹ್ಯಾಮರೇಜ್ ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು, ಅಥವಾ ಅವರಿಗೆ ಮುಂಚಿತವಾಗಿ ರಕ್ತನಾಳಕ್ಕೆ ಸಂಬಂಧಪಟ್ಟ ಮೆದುಳಿನ ರಕ್ತನಾಳಕ್ಕೆ ಸಂಬಂಧಪಟ್ಟಾಗಿ ಅನ್ಯೂರಿಸಮ್ಸ್ ಆಗಲಿ ಎವಿ ಮಾಲ್ಫಾರ್ಮೇಷನ್ಸ್ ಆಗಲಿ ಏನಾದ್ರು ಇದೆ ಅಂತ ಹೇಳಿದಾಗ ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಸಿಸೇರಿಯನ್ ಸೆಕ್ಷನ್ಸ್ ಮಾಡೋದು ತುಂಬಾ ಸೇಫ್. ಯಾಕಂದ್ರೆ ಡೆಲಿವರಿ ನಾರ್ಮಲ್ ವೆಜೈನಲ್ ಡೆಲಿವರಿ ಮಾಡೋಕೆ ಹೋದಾಗ ಎಷ್ಟೋ ಸರಿ ICT ರೈಸ್ ಆಗುತ್ತೆ, ಮತ್ತೆ ವ್ಯಾಲ್ಸಲ್ವಾ ಮ್ಯಾನ್ಯೂಸ್ ಅಂತ ಏನು ಹೇಳ್ತೀವಿ, ಅದು ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ವ್ಯಾಲ್ಸಲ್ವಾ ಮ್ಯಾನ್ಯೂಸ್ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಅಪಾಯಕಾರಿಯಾಗಿರುತ್ತೆ. ಸೊ ಅಂಥ ಅವಸ್ಥೆಯಲ್ಲಿ ಸಿಸೇರಿಯನ್ ಸೆಕ್ಷನ್ ಇಸ್ ಆಲ್ವೇಸ್ ಸೇಫ್. ಸೊ ಈಗ ಇಷ್ಟು ತನಕ ನಾವು ತಿಳ್ಕೊಂಡ್ವಿ. ಈಗ ಸ್ಟ್ರೋಕ್ ವಿಧಗಳೇನು, ಗರ್ಭಾವಸ್ಥೆಯಲ್ಲಿ ಸ್ಟ್ರೋಕ್ ಚಿಕಿತ್ಸೆ ಹೇಗಿರುತ್ತೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲೂ ಕೂಡ ವರ್ಕಪ್ ಮಾಡುವಾಗ ನಾವೀಗ ಸ್ಟ್ರೋಕ್ ಆದ ನಂತರ ಕೆಲವೊಂದು ಪರೀಕ್ಷೆಗಳು ಏನು ಮಾಡ್ತೀವೋ, ಈಗ ಯಾಕೆ ಆಗ್ತಿದೆ ಅಂತ ಹೇಳಿದಾಗ ರಕ್ತ ಪರೀಕ್ಷೆಗಳ ಜೊತೆಗೆ ಈಗ ಕೆಲವೊಂದು ವಿಶೇಷವಾದ ರಕ್ತದ ದೋಷಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಕೆಲವು ವಿಶೇಷವಾದ ಪರೀಕ್ಷೆಗಳು ಮಾಡಬೇಕಾಗುತ್ತೆ. ನಾಟ್ ಜಸ್ಟ್ ಬ್ಲಡ್ ಶುಗರ್ ನೋಡೋದಷ್ಟೇ ಅಥವಾ ಕೊಲೆಸ್ಟ್ರಾಲ್ ನೋಡೋದಷ್ಟೇ, ಅಥವಾ ಕೆಲವೊಂದು ರಕ್ತ ಹೆಪ್ಪುಗೆಟ್ಟುವಿಕೆ ಕಾರಣದಿಂದ ಆಗ್ತಕ್ಕಂಥ ಈಗ ಹೈಪರ್ಹೊಮೊಸಿಸ್ಟಿನಿಮಿಯಾಸ್ ಅಂತ ಏನು ಹೇಳ್ತೀವೋ, ಹೈಪರ್ಕಾಗ್ನಿಸಲ್ ಸ್ಟೇಟ್ಸ್ನ ನಾವೇನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತೀವೋ ಅದೆಲ್ಲ ಕೆಲವೊಂದು ಟೆಸ್ಟ್ ಮಾಡಿ ಪತ್ತೆ ಹಚ್ಚಿ ಅಂಥವ್ರಿಗೆ ಮುಂಚಿತವಾಗಲೇ ನಾವು ಸೆಕೆಂಡ್ರಿ ಪ್ರಿವೆನ್ಷನ್ ಏನಿರುತ್ತೋ ಅದರಲ್ಲಿ ನಾವು ರಕ್ತ ತೆಳ ಮಾಡೋದಕ್ಕೆ ನಾವು ಏನು ಉಪಯೋಗಿಸ್ತೀವೋ ಅದನ್ನು ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಆಗಲಿ ಅಥವಾ ಅದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಸೊ ಮಚ್. ವೈದ್ಯಕಥನ ಪ್ರೋಗ್ರಾಮ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Such a drama queen, and I wish there was a song that I could make that'll make you strong, 'cause I'm tired